ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಅವಲಕ್ಕಿ ನಿಪ್ಪಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷಕ್ಕೆ ರೆಡಿಯಾಗುವಂಥ ರೆಸಿಪಿ ಇದು. ಈ ಅವಲಕ್ಕಿ ನಿಪ್ಪಟ್ಟಿಗೆ ಅಕ್ಕಿ ಹಿಟ್ಟು ಬೇಡ, ಮೈದಾ ಹಿಟ್ಟು ಬೇಡ, ಚಿರೋಟಿ ರವೆ ಬೇಡ, ಅದು ಯಾವುದೂ ಇಲ್ಲದೇ ಅವಲಕ್ಕಿ ಹಾಗೆಯೇ ಕಡಲೆನ ಬಳಸಿ ಮಾಡಿರುವಂತಹ ನಿಪ್ಪಟ್ಟಿದು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆನ ತಗೊಂಡಿದ್ದೀನಿ. ಇದೆರಡನ್ನೂ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಸ್ವಲ್ಪನೂ ತರ್ತರಿಯಾಗಿರಬಾರ್ದು. ಇದನ್ನು ಒಂದ್ಸರಿ ಜರಡಿ ಇಟ್ಕೊಳ್ಬೇಕಾಗತ್ತೆ. ಜರಡಿ ಹಿಡಿಯೋದ್ರಿಂದ ತರ್ತರಿ ಇರೋದೆಲ್ಲ ಮೇಲೆ ನಿಂತಿರುತ್ತೆ. ಅದನ್ನು ಬೇಕಾದರೆ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ಬಹುದು. ನಿಪ್ಪಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೆ ಅಂಥೇಳಿ ಮಾಡ್ಕೊಳ್ತೀವಿ. ಈ ರೀತಿ ಕರೆಕ್ಟಾದ ಹದದಲ್ಲಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ನಿಪ್ಪಟ್ಟಿನ ಕ್ರಿಸ್ಪಿನ ಸೌಂಡನ್ನು ಸಹ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ತರ್ತರಿಯಾಗಿ ರುಬ್ಕೊಳ್ಬೇಕು. ಈ ತರ್ತರಿಯಾಗಿರುವಂಥದ್ದನ್ನು ಇವಾಗ ರುಬ್ಬಿರುವಂತಹ ಅವಲಕ್ಕಿ ಹಾಗೆಯೇ ಹುರ್ಗಡ್ಲೆಯ ಪುಡಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದಕ್ಕೆ ಬೇಕಾದರೆ ಚಿಲ್ಲಿ ಪೌಡರ್ನೂ ಹಾಕ್ಕೊಳ್ಬೋದು, ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಖಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆಯೇ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಕಪ್ಪು ಎಳ್ಳನ್ನು ಬಳಸ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಬಳಸ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳೋರು ಮಿಕ್ಸಿನಲ್ಲಿ ಪಲ್ಸ್ ಮೋಡ್ನಲ್ಲಿ ಒಂದು 4-5 ಒಣಮೆಣಸಿನ್ಕಾಯಿನ ರುಬ್ಕೊಂಡು ಸಹ ಹಾಕ್ಕೊಳ್ಬೋದು, ಅಥವಾ ಚಿಲ್ಲಿ ಪೌಡರ್ನೂ ಸಹ ಹಾಕ್ಕೊಳ್ಬಹುದು. ಇದಾದಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಗರಿಗರಿಯಾಗಿ ಬರುತ್ತೆ, ಹಾಗಾಗಿ ಬಿಸಿ ಏನು ಮಾಡಿಲ್ಲ, ಹಾಗೆಯೇ ಹಾಕ್ಕೊಳ್ತಾ ಇರುವಂಥದ್ದು. ಇಲ್ಲಿ ನಾವು ಅವಲಕ್ಕಿನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಇದು ಹೆಚ್ಚಿನ ನೀರನ್ನು ಉಪಯೋಗಿಸ್ಕೊಳ್ಳುತ್ತೆ. ಆಲ್ಮೋಸ್ಟ್ ಇಲ್ಲಿ 1ರಿಂದ 1.5 ಗ್ಲಾಸ್ ಆಗುವಷ್ಟು ನೀರಿಲ್ಲ ಬಳಸ್ಕೊಂಡಿದ್ದೀನಿ ಕಲಿಸ್ಕೊಳ್ಳಿಕ್ಕೋಸ್ಕರ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬಾ ಗಟ್ಟಿ ಮಾಡ್ಕೊಳ್ಬಾರ್ದು, ಮತ್ತು ನಿಪ್ಪಟ್ಟು ಗಟ್ಟಿಯಾಗಿ ಆಗಿಬಿಡುತ್ತೆ. ನಮಗೆ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಸಾಫ್ಟಾಗಿಯೇ ಇರಲಿ ಹಿಟ್ಟು ನಾದಿರುವಂಥದ್ದು. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ನಮಗೆ ಒಟ್ಟಿಗೆ ನಿಪ್ಪಟ್ಟನ್ನ ತಟ್ಟಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇವಾಗ ಎಣ್ಣೆ ಸಹ ಬಿಸಿಗಿಟ್ಟಾಗಿದೆ. ನಿಪ್ಪಟ್ಟಿಗೆ ಉಂಡೆಗಳು ಸಹ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಒಂದು ಎಣ್ಣೆ ಕವರಿಗೆ ಸ್ವಲ್ಪ ಲೈಟಾಗಿ ನೀರು ಅಥವಾ ಎಣ್ಣೆನ ಹಚ್ಕೊಂಡು ಅದರ ಮೇಲೆ ಉಂಡೆ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ, ಒಂದೇ ಫ್ಲೇಮ್ನಲ್ಲಿ ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಬೇಕು. ಪ್ರೆಸ್ಸಿಂಗ್ ಮಿಷಿನ್ ಇರುತ್ತಲ್ವ, ಅದರಲ್ಲಿ ಈ ರೀತಿ ದೊಡ್ಡ ಕವರ್ನ ಇಟ್ಕೊಂಡು ಆರಾಮಾಗಿ ಒಂದೇ ಸಾರಿಗೆ 2ರಿಂದ 3 ಆರಾಮಾಗಿ ಪ್ರೆಸ್ ಮಾಡ್ಕೊಂಡು ನಿಪ್ಪಟ್ಟನ್ನ ಬೇಯಿಸ್ಕೊಳ್ಬೋದು. ನಾನು ಎಲ್ಲೋ ಇಟ್ಟು ಮಿಷಿನ್ ನನಗೆ ಸಿಗದೇ ಇರೋ ಕಾರಣ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಕೈನಲ್ಲೂ ತಟ್ಕೊಳ್ಬೋದು ಅಥವಾ ಈ ರೀತಿಯೂ ಸಹ ಮಾಡ್ಕೊಳ್ಬೋದು. ಎಣ್ಣೆ ತುಂಬಾ ಬಿಸಿ ಆಗೋದು ಬೇಡ, ಮತ್ತು ಬೇಗನೆ ಬೇಯಿಸಿ ಕಪ್ಪಾಗುವಂತಹ ಚಾನ್ಸಸ್ ಇರುತ್ತೆ, ಮತ್ತು ಬೇಯೋದು ಇಲ್ಲ ನಿಪ್ಪಟ್ಟು. ಹಾಗಾಗಿ ನಿಧಾನಕ್ಕೆ ಕೈ ಆಡಿಸ್ತಾ 1-2ರಿಂದ 3 ನಿಮಿಷ ಬೇಯಿಸ್ಕೊಳ್ಬೇಕು. ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತ ಹೇಳಿದ್ರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಇದು ಅವಲಕ್ಕಿಯಿಂದ ಮಾಡಿರುವಂಥದ್ದು ಅಂಥೇಳಿ. ಇದನ್ನು ಅಕ್ಕಿ ಹಿಟ್ಟಿಂದ ಮಾಡುವಂಥದ್ದು ನಿಯಮ, ಆದರೆ ಅವಲಕ್ಕಿಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆರಾಮಾಗಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ, ಟೀ ಅಥವಾ ಕಾಫಿ ಜೊತೆಗೆ ಅಥವಾ ಊಟಕ್ಕೆ ನೆಂಚ್ಕೊಳ್ಳಿಕ್ಕೂ ಸಹ ಈ ನಿಪ್ಪಟ್ಟನ್ನ ಬಳಸ್ಕೊಳ್ಬಹುದು. ನಿಪ್ಪಟ್ಟನ್ನ ಮಸಾಲ ಮಾಡ್ಕೊಳ್ಬಹುದು, ಅಥವಾ ಚುರುಮುರಿನಲ್ಲೂ ಸಹ ಒಡೆದು ಹಾಕಿ ಟೇಸ್ಟ್ ಮಾಡಬಹುದು. ತುಂಬ ಥರದ ರೆಸಿಪೀಸ್ನೂ ಸಹ ನಿಪ್ಪಟ್ಟಿನಿಂದ ಮಾಡ್ಕೊಳ್ಬಹುದು. ನಾನು ಇದರ ಹಿಂದೆ ಹಳೆ ವಿಡಿಯೋನಲ್ಲಿ ನಿಪ್ಪಟ್ಟು ಮಸಾಲ ಹೇಗೆ ಮಾಡೋದು, ನಿಪ್ಪಟ್ಟನ್ನ ಬಳಸಿ ಅಂಥೇಳಿ ಹೇಳಿದ್ದೀನಿ. ಆ ವಿಡಿಯೋನೂ ಕೂಡ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಈ ರೀತಿ ನಿಧಾನಕ್ಕೆ 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ
ನಿಪ್ಪಟ್ಟು ಗರಿಗರಿಯಾಗಿ ಚೆನ್ನಾಗಾಗುತ್ತೆ. ಇವಾಗ ಆಲ್ಮೋಸ್ಟ್ ನಿಪ್ಪಟ್ಟು ರೆಡಿಯಾಗಿದೆ. ಇದನ್ನು ಎಣ್ಣೆ ಎಲ್ಲ ಶೋಧಿಸಿ ನಿಧಾನಕ್ಕೆ ತೆಗೆದಿಟ್ಕೊಳ್ಬೋದು. ಮಕ್ಕಳಿಗೆ ಬೇಕರಿ ತಿಂಡಿಗಳನ್ನ ಕೊಟ್ಟು ಕಳಿಸೋ ಬದಲು ಈ ರೀತಿ ಮನೆಯಲ್ಲೇ ಶುದ್ಧವಾಗಿ ಈ ರೀತಿ ಸಾಂಪ್ರದಾಯಿಕ ಅಡುಗೆಗಳನ್ನ ಮಾಡಿಕೊಡೋದ್ರಿಂದ ನಮಗೂ ಸಹ ಖುಷಿಯಾಗುತ್ತೆ, ಮಕ್ಕಳು ಸಹ ಖುಷಿಪಟ್ಟು ತಿಂತಾರೆ. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂಥೇಳಿ. ಆಹಾ, ನೋಡ್ತಾ ಇದ್ದರೆ ಬಾಯಿನಲ್ಲಿ ನೀರು ಬರ್ತಾಯಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.